ಕೇತ್ಗಾನಹಳ್ಳಿ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥದ್ದು 1985ನೇ ಇಸ್ವಿನಲ್ಲಿ. ಇದು ಸನ್ಮಾನ್ಯ ಕುಮಾರಣ್ಣವರು ಆಗ ಇನ್ನೂ ರಾಜಕಾರಣಕ್ಕೆ ಬಂದೇ ಇರಲಿಲ್ಲ. ಅವರು ಸಿನಿಮಾ ಹಂಚಿಕೆದಾರರಾಗಿ ಅದರಲ್ಲಿ ಅವರೇನು ಒಂದು ಜೀವನ ವೃತ್ತಿ ಪ್ರಾರಂಭ ಮಾಡಿದರು. ಅದರಲ್ಲಿ ದುಡ್ದಂಥ ಒಂದು ದುಡ್ಡನ್ನು ಹಣಕಾಸನ್ನು ತೆಗೆದುಕೊಂಡು ಹೋಗಿ ಒಂದು ರಾಮನಗರ ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾದಂಥ ಒಂದು ನೆಲೆ ಊರಬೇಕು ನಾನು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ರಾಜಕೀಯವಾಗಿ ಯಾವಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಮೊದಲನೇ ಬಾರಿ ಚುನಾವಣೆಗೆ ನಿಲ್ಲಿಸ್ಲಿಕ್ಕಿಂತ ಮುಂಚಿತವಾಗೆ ಪೂರ್ವದಲ್ಲಿ ತಗೊಂಡಂಥ ಒಂದು ಜಮೀನದು. ಇವತ್ತು ಕೋರ್ಟಿಂದ ಕೆಲವೊಂದಷ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಸರ್ವೆ ನಂಬರ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಸರ್ವೆಗಳಾಗಿ ನಮಗೆ ಮುಕ್ತವಾಗಿ ರಿಪೋರ್ಟ್ ಮಾಡಿ ಅಂತಕ್ಕಂಥದ್ದು, ವರದಿ ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಸೊ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಹೇಳ್ತೀನಿ, ಇದು ಕೃಷಿ ಭೂಮಿ, ಕೃಷಿ ಚಟುವಟಿಕೆಗೋಸ್ಕರ ತಗೊಂಡಿರ್ತಕ್ಕಂಥದ್ದು. ನಾನು ನಮ್ಮ ತಂದೆ ಮಗ ಒಂದು ಮಾತು ಹೇಳ್ತೀನಿ, ಅಲ್ಲಿ ಯಾವುದೇ ಕಮರ್ಷಿಯಲೈಸ್ ಮಾಡಿ ಯಾವುದೋ ಬಿಲ್ಡಿಂಗ್ ರೇಸ್ ಮಾಡಿ ಅಲ್ಲಿಂದ ಏನೋ ಸಂಪಾದನೆ ಮಾಡಲಿಕ್ಕೆ ಸನ್ಮಾನ್ಯ ಕುಮಾರಣ್ಣವ್ರು ತಗೊಂಡಿರ್ತಕ್ಕಂಥದ್ದಲ್ಲ. ನಾವು ಕೃಷಿಕರು ಮೂಲ, ನಾವು ರೈತರು. ನೀವು ಬಂದು ನೋಡ್ಬೋದು ನಮ್ಮ ತೋಟದಲ್ಲಿ ಎಷ್ಟು ಅಡಿಕೆ ಗಿಡಗಳು ಹಾಕಿದ್ದೀವಿ, ಎಷ್ಟು ತೆಂಗಿನ ಮರಗಳದೆ, ಎಲ್ಲ ತಾವು ಬಂದು ನೋಡ್ಬೋದು. ಇದು ಕೃಷಿ ಚಟುವಟಿಕೆಗಳಿಗಿರ್ತಕ್ಕಂಥದ್ದು. ನಿನ್ನೆ ದಿನ ನಾನು ನೋಡಿದೆ, ಬಹುಶಃ ಒಂದು 4-5 ಜನ ಪಾಪ ಯಾರೋ ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಅವ್ರಿಗೆ ಕುಮ್ಮಕ್ಕೆ ಕೊಟ್ಟು ಮಾಧ್ಯಮದ ಮುಂದೆ ನಿಲ್ಲಿಸಿ ಒಂದು 4-5 ಮಾತುಗಳು ಪಾಪ ಅವರು ಏನೋ ಹೇಳ್ತಾಯಿದ್ರು. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಇದು ಇವತ್ತಿನಿಂದ ಅಲ್ಲ, ಕಳೆದ 15-20 ವರ್ಷದಿಂದ ನಿರಂತರವಾಗಿ ಇದೇ ಆಪಾದನೆ ಇರ್ತಕ್ಕಂಥದ್ದು. ಒಂದೇ ಭೂಮಿ, ಒಂದೇ ಜಮೀನು, ಕೇತ್ಗಾನಹಳ್ಳಿ. ಅದರಲ್ಲಿ ಯಾವುದೇ ನನ್ನ ಪ್ರಕಾರ ಮೈತ್ರಿಯಲ್ಲಿ ಯಾವುದು ಲೋಪದೋಷಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಏನಾದ್ರೂ ಎಲ್ಲಾದರೂ ಆ ರೀತಿ ಲೋಪದೋಷಗಳಾಗಿದೆ ಅಂತಕ್ಕಂಥದ್ದು ಯಾರಲ್ಲಾದರೂ ಭಾವನೆಗಳಿದ್ದರೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಎರಡು ಪಕ್ಷದಿಂದ ಒಂದು ರಾಜ್ಯ ಕೋರ್ ಕಮಿಟಿಯನ್ನು ಮಾಡ್ತಾರೆ. ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕೋರ್ ಕಮಿಟಿ ಸದಸ್ಯರು ಇರ್ಬೋದು, JDSನ ಕೋರ್ ಕಮಿಟಿ ಸದಸ್ಯರು ಇರ್ಬೋದು, ಸಮನ್ವಯ ಒಂದು ಕೊರತೆ ಎಲ್ಲೂ ಕೂಡ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಸಮನ್ವಯತೆ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ತೇವೆ. ಈಗ ನಾವೆಲ್ಲ ಗಮನಿಸ್ದಂಗೆ ಅಣ್ಣ, ಇವತ್ತು ನೌಕರರಿಗೆ ಇವತ್ತು ಸಂಬಳ ಕೊಡಲಿಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡುಗಳು ಸರಿಯಾಗಿ ದುಡ್ಡಕ್ಕೆ ನಮ್ಮದು ಸಂಪತ್ಭರಿತವಾದಂಥ ರಾಜ್ಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನೌಕರರಿಗೆ ಇವತ್ತು ಸಂಬಳ ಕೊಡ್ತಕ್ಕಂಥದ್ದಕ್ಕೆ ಈ ಹಣಕಾಸಿನ ವ್ಯವಸ್ಥೆ ಇವತ್ತೇನು ಫೈನಾನ್ಸ್ ಮಿನಿಸ್ಟ್ರು ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಫೈನಾನ್ಸ್ ಖಾತೆಯನ್ನು ಭಾಳ ಗಟ್ಟಿಯಾಗಿ ನಿಭಾಯಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ವಿಫಲರಾಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಆ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ.